ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಡೈಲಿ ವ್ಲಾಗ್ ಆಗಿರುತ್ತೆ. ಇವತ್ತು ಮಂಗಳವಾರ, ನೆನ್ನೆನೇ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇವಾಗ ವಾರ ಎಲ್ಲ ಮುಗಿಸಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನೇನು ಮಾಡಿದೆ ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೀನಿ. ಪುಟ್ಟದಾಗಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನ ಕೂಡ ಆ್ಯಡ್ ಮಾಡ್ತೀನಿ ನೋಡಿ. ಇವತ್ತು ಮಂಗಳವಾರ ಅಲ್ವಾ, ನಾಳೆ ರಾಮನವಮಿ ಇದೆ. ಸೊ ಅದಕ್ಕೋಸ್ಕರ ಇವತ್ತೇ ನಾನು ಎಲ್ಲ ವಾರನೂ ಮಾಡಿಕೊಂಡೆ. ಹಾಗೆ ನಮ್ಮ ಅಕ್ಕನ ಮನೆ ಹತ್ರಕ್ಕೂ ಹೋಗಬೇಕು. ಅಲ್ಲಿ ಇವತ್ತು ಕೊಲ್ಲಾಪುರದಮ್ಮ ದೇವಸ್ಥಾನದಲ್ಲಿ ಜಾತ್ರೆ ನಡೀತಾ ಇದೆ. ಅವ್ರ ಮನೆ ಪಕ್ಕ ಅಂದರೆ ಸ್ವಲ್ಪ ನಿಯರ್ ಬೈ ಇದೆ. ಅಲ್ಲಿ ಅವಳು ಇವತ್ತು ತಂಬಿಟ್ಟು ನಾರ್ತಿ ಮಾಡಿ ಪೂಜೆ ಮಾಡಿಸ್ತಾಳೆ. ಸೊ ಕರೆದಿದ್ದಾಳೆ, ಅದಕ್ಕೋಸ್ಕರ ಅಲ್ಲೂ ಹೋಗಬೇಕು. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಸಪೋರ್ಟ್ ಮಾಡಿ. ತೋರಿಸು ಹೆಂಗೆ ಕಾಣ್ತಿದ್ಯಾ ನೋಡ್ತೀನಿ. ನಮ್ಮ ಚಿರು ಹುಡುಗಿಯಾಗಿದೆ ನೋಡಿ. ಹಣೆಗೆ ಕುಸ್ಕೊ ಬಂದವರು. ಯಾರ ಕೈಲಿ ಕುಸ್ಕೊಂಡೆ ಹಣೆ? ಅತ್ತೆ. ನಮ್ಮ ಮನೆಗೆ ನಮ್ಮ ಮನೆಯವರು ಇದ್ದಾರಲ್ಲ, ಅವರ ಚಿಕ್ಕಮ್ಮನ ಮಗಳು ಬಂದಿದ್ದಾಳೆ. ನೋಡಿರ್ತೀರ ಅನಿಸುತ್ತೆ, ನಮ್ಮ ಬೆಳ್ಳಿ ಬರ್ತಡೇಗೆ ಬಂದಿದ್ರು. ಸೊ ಅದರಲ್ಲಿ ನೋಡಿಲ್ಲ ಅಂದರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ, ಪರಿಚಯ ಮಾಡಿಸ್ತೀನಿ. ವಿಡಿಯೋಸ್ ನೋಡ್ತಾ ಇರಿ. ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿದ್ವಿ. ಶಿರುಗೆ ಬಯಲು ತೋರಿಸ್ತೀನಿ, ಇಲ್ಲಿ ಬಯಲು ತೋರಿಸ್ತೀವಿ. ನಡಿ ನಿಂಚ. ನಮ್ಮ ಕಾವ್ಯ ರೆಡಿ ಆಯ್ತಿದ್ರೆ ಅವನು ರೆಡಿ ಮಾಡಿಸ್ಕೊಬೋದು. ಸೇಮ್ ಹುಡುಗಿ ಥರ ಕಾಣ್ತಾನೆ. ಇದೊಂದು ಮಚ್ಚೆ ಇರೋದಕ್ಕೂ ಜುಟ್ಟೊಂದು ಇದ್ಬಿಟ್ಟಿದ್ರೆ ಹುಡುಗಿ ಡ್ರೆಸ್ ಹಾಕ್ಬಿಟ್ಟು ನಿಲ್ಸ್ಬಿಡ್ಬೋದಿತ್ತು ಅಲ್ಲಪ್ಪ. ಹುಡುಗಿ ಡ್ರೆಸ್ ಹಾಕತ್ಯಾ, ಫ್ರಾಕ್ ಹಾಕತ್ಯಾ? ಕ್ಲೀನಾಗಿ ನಿಂತ್ಕೊ, ಬಿದ್ದೈತ್ಯಾ? ಸ್ನಾನ ಇವನಿಗೂ ಮಾಡಿಸಿದೆ, ನಾನು ಮಾಡ್ಕೊಂಡಾಯ್ತು. ಮನೇಲಿ ಅಮ್ಮನೂ ಕೂಡ ಸ್ನಾನ ಮಾಡಿಕೊಂಡು ಎಲ್ಲ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತು ಟೊಮೊಟೊ ಬಾತ್ ಮಾಡಿದ್ದೆ. ಅದಾದಮೇಲೆ ಇನ್ನು ನಮ್ಮ ಬೆಳ್ಳಿ ಒಬ್ಬ ಅಷ್ಟೇ ಸ್ನಾನ ಮಾಡಿಸ್ಬೇಕು. ಅಂದರೆ ಅಕ್ಕವ್ರ ಮನೆಗೆ ಹೋಗೋಕ್ಕೂ ಮುಂಚೆ ಸ್ನಾನ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವನ್ನ ಮನಗಿಸಿದ್ದೀನಿ. ಇಲ್ಲಾಂದರೆ ಫುಲ್ ಎಣ್ಣೆ ಎಲ್ಲ ಹಚ್ಚಿದ್ದೀನಲ್ಲ, ಈಗಲೇ ಸ್ನಾನ ಮಾಡಿ ಮನಸ್ಬಿಟ್ರೆ ಹಣೆದೆಲ್ಲ ಎಳಿಸ್ಕೊಬಿಡ್ತಾನೆ. ಸೊ ಅದಕ್ಕೋಸ್ಕರ ಮನಗಿಸ್ದೆ. ಹೋಗಬೇಕಾದ್ರೆ ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ. ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿತ್ತು. ಊಟ ಮಾಡಿಸಿದ್ಮೇಲೆ ಮನಗಿಸಿದ್ದೆ. ಇವಳು ನಮ್ಮ ಚಿಕ್ಕತ್ತೆ ಮಗಳು ಕಾವ್ಯ ಅಂತ. ಫಸ್ಟು ಬರ್ತಡೇಗೆ ಬಂದಿದ್ದು, ನಮ್ಮ ಬೆಳ್ಳಿ ಬರ್ತಡೇಗೆ ನೋಡಿದ್ದೀರಾ ಅನ್ಕೋತೀನಿ. ಇದು ಮಂಗಳವಾರದ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ನನಗೆ ಅದು ಬೆಳಗ್ಗೆನೇ ಎದ್ದಾಗ ಮಾತಾಡೋದಕ್ಕೆ ಮೂಡ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋ ಹಾಗೆ ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು ಲಾಂಗ್ ವೀಡಿಯೋಸ್ ಮಾಡಿ. ಇವತ್ತು ವಾರ ಮಾಡಬೇಕಿತ್ತು. ಸ್ವಲ್ಪ ಬೇಗನೆ ಎದ್ದು ನಾಷ್ಟ ಮಾಡಿಟ್ಬಿಡೋಣ ಅಂತ ಅಮ್ಮ ಕೆಲಸಕ್ಕೆ ಹೋಗೋದ್ರಿಂದ. ಸೊ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಎದ್ದು ಟಿಫನ್ ಎಲ್ಲ ರೆಡಿ ಆದಮೇಲೆ ನಾನು ವಾರನ ಸ್ಟಾರ್ಟ್ ಮಾಡಿದೆ. ಕಸ ಗುಡಿಸಿನೆಲ್ಲ ಒರೆಸಿ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಕಾವ್ಯ ಎದ್ದು ನನಗೆ ವೀಡಿಯೋ ಮಾಡ್ಕೊಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಇವತ್ತು ಸ್ವಲ್ಪ ವೀಡಿಯೋಸ್ ಎಲ್ಲ ಅವಳೇ ನನಗೆ ಶೂಟ್ ಮಾಡಿಕೊಟ್ಟಿರೋದು. ತುಂಬಾ ಹೆಲ್ಪ್ ಆಯಿತು ಅವಳ ಶೂಟ್ ಮಾಡಿಕೊಟ್ಟಿರೋದಕ್ಕೆ. ಅವಳು ಶೂಟ್ ಮಾಡಿರೋದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ. ದೇವಲಾಪುರದಿಂದ ಸೇನಣ್ಣ ಕೂಡ ಬಂದಿದ್ದ. ಸೊ ಅವರಿಗೆ ಈಗ ನಾಷ್ಟ ಹಾಕ್ಕೊಡ್ತಾ ಇದ್ದೀನಿ. ನಾನು ಆವಾಗ ತಾನೇ ಪೂಜೆ ಮಾಡಿ ಕೂತಿದ್ದೆ, ಆವಾಗ ಬಂದರು. ಸೊ ನಾಷ್ಟನ ಅವ್ರಿಗೂ ಕೂಡ ಹಾಕ್ಕೊಟ್ಬಿಟ್ಟು ಅದಂತರ ನಾನು ಕಾವ್ಯ ಚಿರು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಬೆಳ್ಳಿಗೆ ನಿದ್ದೆ ಬಂದುಬಿಟ್ಟಿತ್ತು. ಚಿರು ಇನ್ನೂ ಸ್ನಾನ ಮಾಡಲಿಲ್ಲ, ಕಾವ್ಯ ಮಾಡಿಸ್ತಾಯಿದ್ರು. ಸೊ ಅದಕ್ಕೋಸ್ಕರ ಅವನಿಗೆ ನಾಷ್ಟ ಮಾಡಿಸ್ಬಿಟ್ಟು ಮನಗಿಸ್ಬಿಟ್ಟೆ. ಅದಾದಮೇಲೆ ಕಾವ್ಯ, ನಾನು, ಚಿರು 3 ಜನ ಕೂತ್ಕೊಂಡು ನಾಷ್ಟ ಮಾಡ್ತಾಯಿದ್ದೀವಿ. ಜೇಮ್ಸ್ ಯಾರು ತಂದ್ಕೊಟ್ಟಿದ್? ಜೇಮ್ಸ್ ಅತ್ತೆ. ಥ್ಯಾಂಕ್ಸ್ ಹೇಳು ಅತ್ತೆಗೆ. ಮತ್ತೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲ ನೀನು. ಥ್ಯಾಂಕ್ಸ್ ಹೇಳು. ನೋಡಿ ಫ್ರೆಂಡ್ಸ್, ನಮ್ಮದಕ್ಕೆ ಇವತ್ತು ವಾರ ಎಲ್ಲ ಮಾಡೈತೆ. ಒಂದು ಇನ್ನೂ ತಿಂದೇ ಆಗಿಲ್ಲ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಮ್ಮ ಅದಕ್ಕೆ ವಾರ ಮಾಡಿ
ಪಲಾವ್ ಮಾಡಿತ್ತು ನೋಡಿ ಇವತ್ತಿನ ಬ್ಲಾಗ್. ನೋಡಿದ್ರಲ್ಲ ಈ ಥರ ಎಲ್ಲ ವೀಡಿಯೋ ಅವಳೇ ಮಾಡಿರೋದು. ಸೊ ಅದಾದಮೇಲೆ ನಾಷ್ಟ ಮಾಡಿ ತುಂಬ ಹೊತ್ತಾದಮೇಲೆ ನಾನು ಜಾಮೂನ್ ಕೂಡ ಮಾಡಿದ್ದೆ ಮೊನ್ನೆ ದಿವಸ ಅವಳಿಗೆ ಅಂತಲೇ. ಸೊ ಜಾಮೂನು, ಐಸ್ ಕ್ರೀಮು ಮತ್ತು ಬಾಳೆಹಣ್ಣು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಡೆಫಿನೆಟ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮುದ್ದು ಬೆಳಿದು ಸ್ನಾನ ಆಯಿತು. ಹೆಂಗಾಡ್ತಾವ ನೋಡಿ. ಏನು ಮಾತಾಡಿ. ಏನದು? ಚಂದಮಾಮನ್ ಕರಿಯಪ್ಪ. ಚಂದಮಾಮ ಎಲ್ಲ ಪೌಡ್ರ್ ಒರೆಸ್ತಿ. ಸುಮ್ ಕುತ್ಕೋ. ಪೌಡ್ರನ್ನೇ ಒರೆಸ್ಕೊತಾ ಇಲ್ಲ. ಏಟು ಬೇಳಿ ನಿಂಗೆ. ಏಟು ಬಾಬಾ ಅಂತ ಕರಿ. ಬಾಬಾ ಬಾಯ್ ಮಾಡು. ಬಾಯ್ ಮಾತ್ರ ಚೆನ್ನಾಗಿ ಆಡ್ತೀಯ. ಅದು ಹಿಂಗೆ ಬಾಯ್. ಕೌಂಟ್ರ್ ಕೊಡ್ತಾನೆ ಅಂತ. ಅದು ಹತ್ತಿದ್ರೆ ಆಫ್ ಆಯ್ತದ. ಆಫ್ ಅದು ನೀನ್ ಮಾಡು. ಅತ್ತೆ ಮಾಡ್ತೀನಿ ನೋಡು. ಇಲ್ಲಿ ಬೇಡ ಚಾ ಮಾಡು ನೀನು. ನೀನ್ ಮಾಡು. ಅಣ್ಣಂಗ್ ಮಾಡು ಚಾ ಮಾಡು. ಅಣ್ಣಂಗ್ ಚಾ ಮಾಡು. ನಿದ್ದೆ ಆಯ್ತು ಸರ್. ಅತ್ತೆ ಹೋಗಿಲ್ಲ ಕಣ, ಹೋಗಿ ಮನೆಗೆ ಹೋಗು. ಚಾ ಮಾಡು. ಇಲ್ಲಿ ಬೇಡ ಅಲ್ಲಿ ಚಾ. ನೀನ್ ಮಾಡು. ಅಮ್ಮಣ ಗುಮ್ಮಣ ಹಿಂಗೆ ಕಣ್ಣು ಮುಚ್ಕೋ. ನಾಳೆ ನಾಷ್ಟಕ್ಕೆ ದೋಸೆ ಮಾಡೋಣ ಅಂತ ಅಕ್ಕಿ ಕೂಡ ನೆನೆ ಹಾಕ್ತೆ. ಹನುಮಂತ ಸೇಮ್ ಹಂಗೆ ಅವನೆಲ್ಲ. ಕಡಲೆ ಬಟಾಣಿ ಕಾಳು ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಅರಿಶಿನ ಈರುಳ್ಳಿಗೆ ಮತ್ತು ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪಟ ಅಂತ ಮಾಡಿಬಿಡ್ಬೇಕು. ಇಲ್ಲಿ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಮತ್ತು ಕಾಳನ್ನು ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬದನೆಕಾಯಿ ಕರ್ಗಾಕ್ಬಾರ್ದು ಅಂತ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಈಗ ಸಾರು ಮಾಡಿಬಿಟ್ಟು ಅಕ್ಕವ್ರ ಮನೆ ಹತ್ರಕ್ಕೆ ಹೋಗಬೇಕು. ಫಸ್ಟ್ ಅರಿಶಿನ ಈರುಳ್ಳಿ ರುಬ್ಕೋತೀನಿ. ಇವತ್ತು ಕಡಲೆ ಬಟಾಣಿ ಕಾಳು ಸಾರು ಮಾಡ್ತಾಯಿದ್ದೆ. ತುಂಬ ದಿನ ಆಗಿಬಿಟ್ಟು ಕಡಲೆ ಬಟಾಣಿ ಕಾಳು ಸಾರು ಮಾಡಿ ಮಾಡೋಣ ಅಂತ ನೆನೆ ಹಾಕ್ಬಿಟ್ಟು ಅದು ಮೊಳಕೆ ಕೂಡ ಬಂದ್ಬಿಟ್ಟಿತ್ತು, ತುಂಬ ಉದ್ದ ಬಂದಿತ್ತು. ಸೊ ಅದಕ್ಕೋಸ್ಕರ ಇವತ್ತು ಕಡಲೆ ಬಟಾಣಿ ಕಾಳು ಸಾರೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಅಕ್ಕೋರ ಮನೆ ಹತ್ರ ಬೇರೆ ಹೋಗ್ಬೇಕಾಗಿರೋದ್ರಿಂದ ಸೊ ನಾನು ಕ್ಲೀನಾಗಿ ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಪ್ಲೀಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮುಂದೆ ಹೀಗೆ ವೀಡಿಯೋಸ್ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ನಿಮ್ಮಿಂದ ಅಂತಲೇ ಹೇಳ್ಬೋದು. ಹಾಗೆ ಅಡುಗೆ ಮಾಡ್ಕೋತಾನೆ ಸೊ ಮಿಕ್ಸಿ ಒರೆಸಿ ಎತ್ತಿಡೋದಾಗಿರ್ಬೋದು, ಹಾಗೆ ಸಣ್ಣ ಪುಟ್ಟ ಪಾತ್ರೆಗಳೆಲ್ಲ ಆಗಿರುತ್ತಲ್ಲ ಆ ಪಾತ್ರೆಗಳನ್ನ ಅಲ್ಲೇ ತೊಳ್ಕೋದಕ್ಕೆ ಟ್ರೈ ಮಾಡ್ತೀನಿ. ಆವಾಗ ಜಾಸ್ತಿ ಕೆಲಸ ಅಂತ ಅನಿಸಲ್ಲ. ಸೊ ಅಡುಗೆ ಮಾಡೋಷ್ಟೊತ್ತಿಗೆ ನಮ್ಮ ಅಡುಗೆ ಮನೆ ಕಂಪ್ಲೀಟ್ ಕೆಲಸನೂ ಕೂಡ ಮುಗಿದೋಗ್ಬಿಡುತ್ತೆ. ಸೊ ನೋಡ್ತಾ ಇರ್ಬೋದು. ಅದಾದಮೇಲೆ ಸಾಂಬಾರು ಕೆಟ್ಟ ನಾವು ಮಧ್ಯಾಹ್ನ ಊಟ ಮಾಡಿದ್ದು ತುಂಬಾ ಲೇಟ್ ಆಗಿತ್ತು, ಆಲ್ಮೋಸ್ಟ್ 3 ಗಂಟೆ ಅನಿಸುತ್ತೆ. ಸೊ ಆಮೇಲೆ ಮಾಡೋಣ ಅಂತ ಕೂತ್ಕೊಂಡು ಈಗ ಬೆಳಗ್ಗೆ ಟೊಮೊಟೊ ಬಾತ್ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಅದೇ ನಾಷ್ಟನ ಇವಾಗ ಮಾಡ್ಕೋತಾ ಇದ್ದೀವಿ. ಎಲ್ಲಿಗೆ ಬೆಳೆ ದಡಮ್ಮನಿಗೆ ಹೋಗ್ತಾ ಇದ್ದೀವಿ. ಬಾಯ್ ಮಾಡು. ಬಾಯ್. ಮನೆಗೆ ಬಾಯ್ ಮಾಡಬೇಕು. ಬಾ ಬೆಳೆ ಎಲ್ಲಿಗೆ? ದಡಮ್ಮನಿಗೆ ಹೋಗತ್ತೆ. ದಡಮ್ಮನಿಗೆ ಕೀ ಹಿಂದೆಗಡೆನೇ ಆಯ್ತು. ಮನಿ ಪ್ಲ್ಯಾಂಟ್ ಇಲ್ಲಿ ಇಟ್ಬಿಟ್ಟಿದ್ದೀನಿ, ಒಳಗಡೆ ಬೆಳೀತಾ ಇಲ್ಲ ಅಂತ ನೀರು ಹಾಕ್ಬೇಕಿತ್ತು. ಅಡುಗೆ ಮನೆ ಕಿಟಕಿ ಹತ್ರ ಅತ್ತೆ ಇಲ್ಲೇ ಇರಲಿ, ನಾನು ನೀನು ಹೋಗನ್.
ಕೊಬ್ಬರಿ ಕಾಯಿಲೆ ಚಚ್ಬಿಡ್ತೀಯ. ಹಾಂ ದೊಡ್ಡಮ್ಮ ಮನೇಲಿ ಇವತ್ತು ಅನ್ನ ಫಸ್ಟ್ ಉಂಡಿದ್ದು ಅತ್ತೆಗೆ ಐಸ್ ಕ್ರೀಮ್, ನಿನಗಿಲ್ಲ. ಹ್ಞೂ ಆಮೇಲೆ ಮಾಡಿದ್ವಾ? ನಾವು ಯಾರು ಮಾಡಿಲ್ಲ, ಮಾಡಬೇಕು. ಈಗ ಮಾಡಿಸ್ಬೇಕು. ಮೇಘ ನಾನು ಏಯ್ ನಿದ್ದೆ ಬಂದ್ಬಿಟ್ಟಿತ್ತು. ಸಾಕಾ? ಅವನೇ ಇರೋದು, ಇನ್ಯಾರು ಇಲ್ಲ. ಈಚೆ ಹೋದ್ರಲ್ಲ ಎಲ್ಲ ಕೊಬ್ಬರಿ ತುರಿ ಎತ್ಕೊಡು. ಹಿಂಗೆ ಚೆನ್ನಾಗಿ ಕಾಣ್ತದೆ. ಬೆಳ್ಳಿ ಟೊಂಬಿಟ್ ಪುಡಿ, ಟೊಂಬಿಟ್ ಪೌಡರ್. ಪಾಚಿ ನಿದ್ದೆ ಬಂದದ ಬೆಳ್ಳಿಗೆ. ನಮ್ಮ ಮುದ್ದು ಬೆಳ್ಳಿಗೆ ನಿದ್ದೆ ಬಂದಿದೆ, ಮನಗಿಸ್ಬೇಕು. ಪಾಚಿ ಮಾಡನ್ನ ಬೆಳ್ಳಿ. ಅವನಿಗೆ ಬಿಚ್ಕೊಡಕ ಅವನಿಗೆ ಬಿಚ್ಕೊ. ಅದಕ್ಕೆ ಬಿಚ್ಕೊಟ್ಟಿದ್ಯಾ? ತಿನ್ನು ಬೆಳಿ. ಆನ್ ಆಗೈತೆ ಲೈಟ್. ಈಗ ಆನ್ ಆಗಿರ್ಲ, ಜಸ್ಟ್ ಆನ್ ಮಾಡಿರಂಗವ್ರಿ, ಕಾಣ್ತಾ ಇಲ್ಲ ಅಷ್ಟು. ಬಾ 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 ಮಾತಾಡು. ಹಲೋ ಮಾಡು. ಹಲೋ ಬೆಳ್ಳಿ. ಮುತ್ತು ಕೊಡು ಮಗ್ನೆ, ಮುತ್ತು ಕೊಡು. ದೊಡ್ಡಮ್ಮಂಗೆ ಮುತ್ತ ಕೊಡು. ಅಷ್ಟೇ ಇರೋದು. ಅಣೆಗಿಕ್ಕು ದೊಡ್ಡಮ್ಮಂಗೆ, ಅಣೆಗಿಕ್ಕು ಅಷ್ಟೇ. ಅಣೆಗಿ ಬಿಟ್ಟಚ್ಚು. ಪೂರುಗಿಕ್ಕು, ಅಣೆಗೆ ಪೂರುಗಿಕ್ಕು. ನಂಗೆ ಮಾಡು. ಅಮ್ಮಣ್ಣ ಗುಮ್ಮಣ ಇಲ್ಲಿ ಮಾಡು ಮುದು. ಅಮ್ಮಣ್ಣ ಗುಮ್ಮಣ. ಮಕ್ಕಳ ಮನೇಲಿ ಇದ್ದೀವಿ. ತಂಬಿಟ್ಟು ನಾಸ್ತಿ ಮಾಡ್ತಾ ಇದ್ದಾರೆ. ಇನ್ನೂ ತುಂಬಿಟ್ಟು ರೆಡಿ ಮಾಡಿಲ್ಲ. ನಮ್ಮಮ್ಮ ಬರಲಿ ಅಂತ ಕಾಯ್ತಾ ಇದ್ದಾರೆ. ಪಾಕಕ್ಕೆ ಎಷ್ಟು ಬೇಕಂತ ಗೊತ್ತಿಲ್ಲ. ನಮ್ಮ ಮುದ್ದು ಬೆಳಿಲ್ಲ, ಆಟ ಆಡ್ತಾವನಿ. ಚಂದಮಾಮ ಇಲ್ಲ ಬಾ. ಚಂದಮಾಮ ಇಲ್ಲ. ಚಂದಮಾಮ ಈಗ ಬರಲ್ಲ. ತರ್ಲಿವಾ? ನಾನು 20 ರೂಪಾಯಿ ತಂದಾಗ RTD ಸ್ಕೂಲ್ ಕಾಣಿಸ್ತು. ಸಾಮಂತಿಗೆ ಹೂವು. ನೋಡಿ ಫ್ರೆಂಡ್ಸ್, ನಮ್ಮದಕ್ಕೆ ಫಸ್ಟ್ ಟೈಮು ತಂಬಿಟ್ಟನ್ನ ಕಟ್ತವ್ರೆ. ಪುರು ಸ್ಮೈಲ್.
ತೊಂಬಿಟ್ಟೆಲ್ಲ ಕಟ್ಟಾದಮೇಲೆ ಅದಕ್ಕೆ ಫ್ಲವರ್ ಅಂದರೆ ಒಂದು ಸ್ವಲ್ಪ ಮಲ್ಲಿಗೆ ಹೂವು ತರಿಸಿದ್ಲು ಅಮ್ಮನ ಕೈಲಿ. ಸೊ ಮಲ್ಲಿಗೆ ಹೂವನ್ನ ಪೋಣಿಸ್ತಾ ಇದ್ದೀನಿ 4 ಮೂಲೆಗೆ ಜೋಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬ ಜನ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತ. ಸೊ ಅದಕ್ಕೋಸ್ಕರ ನನಗೆ ಈ ಥರ ಎಲ್ಲ ಫ್ಲವರ್ ಡೆಕೋರೇಷನ್ ಆಗಿರೋದ್ರಿಂದ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಇವತ್ತು ನಾನೇ ಪೋಣಿಸ್ತೀನಿ ಅಂತ ಅಂದ್ಬಿಟ್ಟು ಈಸ್ಕೊಂಡೆ. ತುಂಬ ದಿನ ಆಗಿತ್ತು ಈ ಕೆಲಸನ ನಾನು ಮಾಡಿ. ನಮ್ಮ ಅಜ್ಜಿ ಮನೆಯಲ್ಲಿ ತುಂಬ ಹಿಂದೆ ಮಾಡಿದ್ವಿ ಗ್ಯಾಪ್ನ. ಸೊ ಕೊರೋನಾದಿಂದ ಆಚೆಗೆ ಅಂತಲೇ ಹೇಳ್ಬೋದು. ಈ ಕಡೆಗೆ ನಾವು ಇನ್ನೂ ಮಾಡೇ ಇಲ್ಲ. ಸೊ ಅದಾದಮೇಲೆ 2 ತುಂಬಿಟ್ಟಲ್ವ, ಸೊ 2ಕ್ಕೆ 4 ಬೇಕಾಗುತ್ತೆ. ಸೊ 4ಕ್ಕೂ ಅದೇ ಥರ ಅದೇ 4 ಒಂದು ತುಂಬಿಟ್ಟಿಗೆ 4, ಇನ್ನೊಂದು ತುಂಬಿಟ್ಟಿಗೆ 4 ಕಡ್ಡಿಗೆ ಹೂವು ಪೋಣಿಸ್ಬೇಕಿತ್ತು. ಮಲ್ಲಿಗೆ ಹೂವು ಒಂದು 5 ಹೂವು ಮಲ್ಲಿಗೆ ಹೂವು ಹಾಕ್ಕೊಂಡು ಮೇಲ್ಗಡೆ ಒಂದು ಕನಕಾಂಬರನ ಪೋಣಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾಲ್ಕು ಸಖತ್ತಾಗಿ ಮಾಡ್ತಾರೆ ಹಬ್ಬಗಳಲ್ಲಿ ಅಂತ ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತವೆ. ಒಬ್ಬೊಬ್ರು ಒಂದೊಂದು ಥರ ಮಾಡ್ಕೊಂಡು ಬಂದಿರ್ತಾರೆ. ಇಲ್ಲ ಅದು ಮೊದಲೇ ಇತ್ತು ನೋಡಿ. ಬೆಳ್ಳಿ ಮಾಮಿ ಕಾಲು ರಾತ್ರಿ ನೋತದ ಅವ್ರ ಅಪ್ಪನ ತಿಂತಾನೆ. ಮಾಮಿ ಬೆಳ್ಳಿ ಕೈ ಮುಗಿ ಮಾಮಿಗೆ ಕೈ ಮುಗಿ ಅರ್ಶಿನ ಕುಂಕುಮ ಇಕ್ಕೋದು ವಿಡಿಯೋ ಮಾಡಕ್ಕೆ ಹೋದೆ, ಅದು ಸ್ಟಾರ್ಟೇ ಮಾಡಿರಲಿಲ್ಲ. ಸೊ ನೋಡಿ ನಮ್ಮನೆ ತೊಂಬಿಟ್ಟು ರೆಡಿಯಾಗಿದೆ. ನಮ್ಮ ಕೈಲಿ ರೆಡಿ ಆಯ್ತಾ ಇದ್ದಾರೆ ತೊಂಬಿಟ್ಟು ಎತ್ಕೊಂಡೋಗೋರು. ಆರತಿ ತೊಗೊಂಡು ಹೋಗೋ ಮುಂಚೆ ಮನೇಲಿ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಲು. ತೊಂಬಿಟ್ಟು ಆರತಿ ಎಲ್ಲ ರೆಡಿ ಮಾಡಿ ಈಗ ಪೂಜೆ ಮಾಡ್ತಾ ಇರೋದು. ಇದು ನಾವು ಕೊಟ್ಟಿದ್ದು ನಮ್ಮ ಚಿರು ಫಸ್ಟ್ನೇ ವರ್ಷದಕ್ಕ. ಎಷ್ಟನೇ ವರ್ಷದಕ್ಕ ಕೊಟ್ಟಿದ್ದು? 3ನೇ ವರ್ಷ 2ನೇ ವರ್ಷದ್ದು ಅನ್ಸುತ್ತೆ. ಅವನೇ ಓಪನ್ ಮಾಡಿದ್ದ ಅಲ್ಲ, 2ನೇ ವರ್ಷದ್ದು. 2ನೇ ವರ್ಷಕ್ಕೆ ಕೊಟ್ಟಿದ್ದು ಫೋಟೋ. ಮೊಸರನ್ನ ಮಾಡೋದಕ್ಕೆ ಅನ್ನ ರೆಡಿಯಾಗಿದೆ. ಮೊಸರೇ ಬಂದಿಲ್ಲ ಇನ್ನು. ತಟ್ಟೆಗೆ ಹಾರಾಕ್ಲಾ? ಅನ್ನ ಕೂಡ ಹಾರಾಕಿದ್ದೀನಿ. ಮೊಸರನ್ನ ಬಿಸಿದು ಕಲಿಸ್ಬಾರ್ದು. ಅದಕ್ಕೆ ಇದು ಬೆಂಕಿಪಟ್ಟಣ ಹಿಡ್ಕೊಬರುವೆ. ಕೆಟ್ಟೋಯ್ತು ನೋಡೊಂದು. ಆಮೇಲೆ ಬೆಂಕಿಪಟ್ಟಣ ತರ ಕೇಳ ಮ್ಯಾಮ್. ಅದು ಕೆಟ್ಟೋಯ್ತು ಆಲೆ ಒಂದು ಗಾಳಿ ಪಡ್ತಕ್ಕೆ ಬತ್ತಿ ಕೆಟ್ಟೋಯ್ತು. ಅದು ನಮ್ಮ ಬೆಳ್ಳಿ ಪಾಚಿ ತೇರ್ತ ಹಾಕ್ಸ್ತಾಗಿದ್ದಾಳೆ ತಂದು. ಮುಂದೆ ದೊಡ್ಡ ಗಂಡಸು ಹೋಯ್ತವ್ರು.
ಕೊಲ್ಲಾಪುರದಮ್ಮನ ಜಾತ್ರೆ ಅಂತ. ಸೊ ಇವತ್ತು ಕೊಂಡ ಹೇಳ್ಬೇಕು ಅಂದರೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು. ಒಂದು 12 ಗಂಟೆ ಇಲ್ಲ 12:30 1 ಗಂಟೆಗೆ ಕೊಂಡನ ಹಾಯ್ತಾರಂತೆ. ಸೊ ಅದಕ್ಕೋಸ್ಕರ ಅದು ಇನ್ನೂ ಉರಿತಾ ಇತ್ತು. ಪೂಜೆ ಎಲ್ಲ ಚೆನ್ನಾಗಾಯಿತು. ಅಂದರೆ ಸಿಕ್ಕಾಪಟ್ಟೆ ಜನ ರಶ್ ಇದ್ದರು ಇವತ್ತು. ಅಂದರೆ ಒಂದು ವಾರದಿಂದ ಇಲ್ಲಿ ಜಾತ್ರೆಗೆ ಪ್ರಿಪ್ರೇಷನ್ ನಡೀತಾನೆ ಇತ್ತು. ಸೊ ಇವತ್ತು ಸ್ವಲ್ಪ ಗ್ರ್ಯಾಂಡ್ ಅಂತಲೇ ಹೇಳ್ಬೋದು. ಕೊಂಡ ಅಲ್ವಾ, ತೊಂಬಿಟ್ನಾರ್ತಿ ಮಡೆ ಆಗಿರ್ಬೋದು, ಆ ಥರ ಎಲ್ಲ ನಡೀತಾ ಇರುತ್ತೆ. ಸೊ ಅಂದರೆ ಚೆನ್ನಾಗಿ ನೋಡೋದು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅಲ್ಪ ಸ್ವಲ್ಪ ವೀಡಿಯೋನ ತೆಕ್ಕೊಂಡಿದ್ದೀನಿ ದೇವ್ರದ್ದು. ಸೊ ನೋಡಿ, ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಬೆಳ್ಳಿಗಂತೂ ನಿದ್ದೆ ಹೇಗೆ ಬಂದಿತ್ತು ಅಂದರೆ ಅವನಿಗೆ, ಸೊ ಎಷ್ಟು ಮಾತಾಡ್ಸಿದ್ರು ಅಷ್ಟು ಸೌಂಡಲ್ಲಿ ಅವನು ಕಣ್ಣು ಕೂಡ ಬಿಡ್ತಾ ಇರಲಿಲ್ಲ, ಅಷ್ಟು ನಿದ್ದೆ ಮಾಡಿಬಿಟ್ಟಿದ್ದ. ಅದಾದಮೇಲೆ ತೀರ್ಥನ ಹಾಕಿಸಿ ಎದ್ದೇಳಿಸಿದಾಯಿತು. ಸೊ ಅದಾದಮೇಲೆ ಅಲ್ಲಿಂದ ತೀರ್ಥ ತಗೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಬೆಂಗಳೂರು ಸೈಡು ಅಂತ ಹೇಳೋದಕ್ಕಾಗಲ್ಲ, ಈಗ ಎಲ್ಲ ಕಡೆಯೂ ಅಷ್ಟೇ. ದೇವರಿಗೆ ಅಲಂಕಾರ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡ್ತಾ ನಿಂತು ಬಿಡೋಣ ಅಂತ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತಾ ಇರ್ತಾರೆ. ನೋಡ್ತಾ ಇರ್ಬೋದು, ಬೆಳಿಗ್ಗೆ ತೀರ್ಥ ಹಚ್ಚಿದ್ರು, ಅವನು ಎದ್ದುಬಿಟ್ಟು ಅಳ್ತಾ ಇದ್ದಾನೆ. ಅವನಿಗೆ ಸ್ವಲ್ಪ ಜ್ವರ ಬಂದಂಗೆ ಕೂಡ ಆಗಿತ್ತಲ್ಲ. ಸೊ ಅದಕ್ಕೋಸ್ಕರನೇ ತೀರ್ಥ ಹಾಕ್ಸೋಣ ಅಂತ ಅಂದ್ಕೊಂಡೆ ಕರ್ಕೊಬಂದಿದ್ವಿ. ಮನಗಿದ್ರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ಅವನಿಗೆ ಮುಡಿ ಕೊಡ್ಸೋದಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಏನಾದ್ರು ಜ್ವರ ಬತ್ತಾ ಅಂತ ಅನ್ನಿಸ್ಬಿಟ್ಟಿತ್ತು ನಮಗೆ. ಸೊ ಅದಕ್ಕೋಸ್ಕರ ಕೈ ಮುಕ್ಕೊಂಡು ಒಂಚೂರು ಹಾಗೆ ತೀರ್ಥ ಹಾಕಿಸ್ಕೊಂಡು ಬಂದ್ವಿ. ನಮ್ಮ ಅಕ್ಕ ಈಗ 2 ವರ್ಷದಿಂದ ತೊಂಬಿಟ್ಟನ್ನ ಆರತಿ ಮಾಡಿ ಪೂಜೆ ಮಾಡಿಸ್ತಾ ಇರೋದು. ಅದಕ್ಕಿಂತ ಮುಂಚೆ ಇದು ಮಾಡಿಸ್ತಾ ಇರಲಿಲ್ಲ. ಈಗ ಅವರು ಅಲ್ಲೇ ಅಂದರೆ ಫಸ್ಟೆಲ್ಲ ಗೊತ್ತಿರಲಿಲ್ಲ ಅಷ್ಟಾಗಿ. ಅದಾದಮೇಲೆ ಈಗ ಕ್ಲೀನಾಗಿ ಗೊತ್ತಾಗಿದೆ, ಎಲ್ಲ ವರ್ಷ ಪೂಜೆ ಆಗುತ್ತೆ, ಜಾತ್ರೆ ಆಗುತ್ತೆ ಅಂತ. ಸೊ ಅದಕ್ಕೆ ಈಗ ಅವರು ತೊಂಬಿಟ್ಟನಾರ್ತಿ ಮಾಡಿ ಅವರು ಕೂಡ ಪೂಜೆನ ಮಾಡ್ತಾ ಇರ್ತಾರೆ. ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೆ ಬೆಳ್ಳಿ ಹತ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಸ್ವಲ್ಪ ಪ್ರಸಾದ ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೆ. ಕೊಂಡ ನೋಡೋಕ್ಕೆ ಇರೋದಕ್ಕೆ ಆಸೆ, ಬಟ್ ಆದರೆ 12 ಗಂಟೆ ಆಗುತ್ತೆ ಅಂತ ಅಂದರು. ಸೊ ಅದಕ್ಕೋಸ್ಕರ ಬೆಳ್ಳಿಗೆ ಬೇರೆ ನಿದ್ದೆ ಬಂದುಬಿಟ್ಟಿತ್ತಲ್ಲ, ಅದಕ್ಕೆ ಹೊರಟ್ಬಿಟ್ವಿ. ಅಲ್ಲಿಂದ ಅಕ್ಕರ ಮನೆಯಿಂದ ಹೊರಟೆ. ಕಾವ್ಯ ಅಲ್ಲೇ ಇದ್ಲು. ಸೊ ಆಮೇಲಿಂದ ನಮ್ಮ ಹಸ್ಬೆಂಡ್ ಕರ್ಕೊಂಡು ಫಸ್ಟು ಹೂವು ಮತ್ತು ಹೂವನ್ನು ತೊಗೊಂಡೋಗಿ ಬಾಳೆಹಣ್ಣು, ದಾಳಿಂಬೆ, ಕರ್ಬೂಜದಣ್ಣೆ ಎಲ್ಲ ಬೇಕಿತ್ತು. ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಹಸ್ಬೆಂಡ್ನ ಕರ್ಕೊಂಡೋಗಿ ಅದನ್ನೆಲ್ಲ ತೊಗೊಬರೋದಕ್ಕೆ ಅಂತ ಹೋಗಿದ್ವಿ. ಸೊ ನೋಡ್ತಾ ಇರ್ಬೋದು, ಬೆಳ್ಳಿ ಕೊಡ್ತಾ ಇದ್ದಾನೆ ಅಮೌಂಟ್ನ. ಅಲ್ಲಿಂದ ಬರ್ತಾ ಆರೆಂಜ್ ಕೇಳ್ದ ಚಂದು. ಸೊ ಆರೆಂಜು ಅಲ್ಲಿ ಫ್ರೆಶ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಆರೆಂಜ್ ತೊಗೊಳ್ಳಿಲ್ಲ. ಆರೆಂಜ್ ಬದಲು ಅವನು ಜ್ಯೂಸ್ ಬೇಕು ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೋಸ್ಕರ ಹೋಗಿ ಜ್ಯೂಸ್ ಕೊಡ್ಸೋಣ ಅಂತ ಅಂದ್ಬಿಟ್ಟು ಜ್ಯೂಸನ್ನ ಕೊಡಿಸಿ ಜ್ಯೂಸ್ ಕುಡ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಅಲ್ಲಿಂದ ಬರೋಷ್ಟೊತ್ತಿಗೆ ಅಮ್ಮ ಸಾಂಬಾರೆಲ್ಲ ಬಿಸಿಗಿಟ್ಟು ರುಬ್ಕೋತಾಯಿದ್ರು. ದೋಸೆ ಸಂಪ್ಳಕ್ಕೆ ಇಟ್ಬಿಟ್ಟಿದ್ನಲ್ಲ. ಸೊ ಸಂಪ್ಳ ರುಬ್ಬಿರಲಿಲ್ಲ, ಅಮ್ಮನೇ ರುಬ್ಬಿ ಇಡ್ತಾಯಿದ್ರು. ಆ ಸಾಂಬಾರು ಕೂಡ ನಾನು ಕುಕ್ಕರಲ್ಲಿ ಮಾಡಿಟ್ಟಿದ್ದೆ, ಅದನ್ನ ತಪ್ಪಲಿಗೆ ಹಾಕ್ಬಿಟ್ಟು ಅದನ್ನ ಬಿಸಿಗೆ ಇಕ್ಕಿದ್ದಾರೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು. ನಾನು ಮುದ್ದೆ ಬೇಡ ಇವತ್ತು, ಯಾಕೆಂದರೆ ಜ್ಯೂಸ್ ಎಲ್ಲ ಕುಡಿದಿದ್ವಿ ಮತ್ತು ಅಲ್ಲಿ ದೇವಸ್ಥಾನ ಪ್ರಸಾದ ಎಲ್ಲ ತಿಂದಿದ್ವಿ. ಅಮ್ಮ ಕೂಡ ಬಂದಿದ್ರು ನನಗೆ, ಅದಕ್ಕೋಸ್ಕರ ಸ್ವಲ್ಪನೇ ಅನ್ನ ಇಡು ಅಂತ ಹೇಳಿದ್ದೆ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಸೊ ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲವ್ ಯು ಆಲ್, ಟೇಕ್ ಇಟ್, ಬಾಯ್.